ಬೆಳ್ಳಿಗೆ ಹಾಲ್ಮಾರ್ಕ್ ಕಡ್ಡಾಯ, ಸರ್ಕಾರ ದೊಡ್ಡ ನಿರ್ಧಾರ. ಪ್ಯೂರ್ ಬೆಳ್ಳಿ ಸ್ಕ್ಯಾಮ್ಗೆ ಬಿತ್ತು ಬ್ರೇಕ್. ಸ್ನೇಹಿತರೆ, ಇಲ್ಲಿ ತನಕ ನಿಮಗೆ ಬೆಳ್ಳಿಲಿ ಮೋಸ ಆಗ್ತಾ ಇತ್ತಾ? ಅರ್ಧಕ್ಕರ್ಧ ಬೆಳ್ಳಿನೇ ಅಲ್ವಾ ಅದು? ಹಾಗಾದ್ರೆ ಪ್ರತಿದಿನ ದೇವರಿಗೆ ದೀಪ ಹಚ್ಚೋ ಬೆಳ್ಳಿ ತುಂಬಾ ಜನರ ಮನೆಯಲ್ಲಿ, ಕೆಲವರು ಶ್ರೀಮಂತರ ಮನೆಯಲ್ಲಿ ಮೂರ್ತಿನೇ ಬೆಳ್ಳಿ, ಮನೆಯಲ್ಲಿರೋ ಹೆಣ್ಮಕ್ಳು ಕಾಲಿಗೆ ಹಾಕೋ ಗೆಜ್ಜೆ, ಮಕ್ಕಳ ಕೈಗೆ ಹಾಕೋ ಕೈಗಡಗ, ಸೊಂಟದ ನೂಲು, ನಿಮ್ಮ ಮನೆಯಲ್ಲಿರೋ ಬೆಳ್ಳಿ ಬಟ್ಟಲು, ಇದು ಅರ್ಧ ಬೆಳ್ಳಿ ಮಾತನ್ನ ಅರ್ಧಕ್ಕರ್ಧ ಬೇರೆ ಲೋಹವನ್ನು ಮಿಕ್ಸ್ ಮಾಡಲಾಗಿದೆಯಾ? ಯೋಚನೆ ಮಾಡಿ. ರೀಸೆಂಟಾಗಿ ಒಂದು ಘಟನೆ ನಡೀತು. ವೈಷ್ಣೋದೇವಿ ದೇವಸ್ಥಾನಕ್ಕೆ ಭಕ್ತರು ಕಾಣಿಕೆಯಾಗಿ ಕೊಟ್ಟಿದ್ದ ಬೆಳ್ಳಿ ವಸ್ತುಗಳನ್ನು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ರು. ಟೆಂಪಲ್ನವರೇ ಟೆಸ್ಟ್ ಮಾಡಿಸಿದ್ದು. ಆ ಟೆಸ್ಟ್ ರಿಪೋರ್ಟ್ ನೋಡಿ ಅಧಿಕಾರಿಗಳು ಬೆಚ್ಚಿ ಬಿದ್ರು. ಪ್ಯೂರ್ ಬೆಳ್ಳಿ ಅಂತ ನಂಬಿ ಭಕ್ತರು ದುಡ್ಡು ಕೊಟ್ಟು ತಮ್ಮಂದು ಹಾಕಿದ್ದಂಥ ಬೆಳ್ಳಿಲಿ 500 ಕೋಟಿ ಬೆಲೆ ಬಾಳಬೇಕಾಗಿತ್ತು ಬೆಳ್ಳಿ. ಅದು ಅದರಲ್ಲಿ ಬೆಳ್ಳಿದ್ದಿದ್ದು ಕೇವಲ 5-6% ಮಾತ್ರ. ಅವುಗಳ ರಿಯಲ್ ವ್ಯಾಲ್ಯೂ ಬರೀ 30 ಕೋಟಿ ರೂಪಾಯಿ ಮಾತ್ರ. ಉಳಿದಿದ್ದೆಲ್ಲ ಮೋಸ. ಉಳಿದಿದ್ದು 400-470 ಕೋಟಿ ರೂಪಾಯಿ ಮಾರಿ ಮೋಸ ಮಾಡಿದವ್ರ ಜೇಬಿಗೆ ಹೋಗಿದೆ. ಬೇರೆ ಲೋಹ ಇತ್ತು. ಬೆಳ್ಳಿ ವಿಚಾರದಲ್ಲಿ ಇಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. ಇದೊಂದು ಉದಾಹರಣೆ ಅಷ್ಟೇ ಸ್ನೇಹಿತರೆ. ಎಷ್ಟೋ ಜನ ಮೋಸ ಹೋಗ್ತಿದ್ದಾರೆ. ಇಲ್ಲಿ ನಡೀತಿರೋ ದೊಡ್ಡ ಮಟ್ಟದ ಸ್ಕ್ಯಾಮ್ಗೆ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಈಗ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಹೊರಟಿದೆ. ಅದೇ ಮ್ಯಾಂಡೇಟರಿ ಸಿಲ್ವರ್ ಹಾಲ್ ಮಾರ್ಕಿಂಗ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೊಸ ರೂಲ್ಸ್ ಏನು, ಇದರಿಂದ ಏನಾಗುತ್ತೆ, ಸಿಲ್ವರ್ ಮಾರ್ಕೆಟ್ ಎಲ್ಲವನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಇನ್ಮೇಲೆ ಬೆಳ್ಳಿಗೆ ಹಾಲ್ ಮಾರ್ಕ್ ಕಡ್ಡಾಯ. ಸ್ನೇಹಿತರ, ಮೊದಲಿಗೆ ಸರ್ಕಾರ ಈಗ ಏನು ಹೇಳ್ತಿದೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಭಾರತದಲ್ಲಿ ಬೆಳ್ಳಿಗೆ ಹಾಲ್ ಮಾರ್ಕ್ ಹಾಕೋ ಪದ್ಧತಿ ಶುರುವಾಗಿದೆ 2005ರಲ್ಲಿ. ಆದರೆ ಕಡ್ಡಾಯ ಆಗಿರಲಿಲ್ಲ, ಜಸ್ಟ್ ವಾಲಂಟ್ರಿ ಆಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ 2021ರಲ್ಲೇ ಕೇಂದ್ರ ಸರ್ಕಾರ ಚಿನ್ನಕ್ಕೆ ಹಾಲ್ ಮಾರ್ಕಿಂಗ್ ಅನ್ನ ಕಡ್ಡಾಯ ಮಾಡಿತ್ತು. ಅವಾಗಲೂ ಬೆಳ್ಳಿಗೆ ವಾಲಂಟ್ರಿ ಅಂತಾನೆ ಬಿಟ್ಟಿದ್ರು. ಆದರೆ ಈಗ ಸ್ಟೋರಿ ಬದಲಾಗಿದೆ. ಚಿನ್ನದ ರೀತಿಯೇ ಬೆಳ್ಳಿಗೂ ಕೂಡ 6 ಡಿಜಿಟ್ನ HUID ಕೋಡ್ ಇರೋ ಹಾಲ್ ಮಾರ್ಕ್ ಅನ್ನ ಸರ್ಕಾರ ಜಾರಿಗೆ ತಂದಿದೆ. ಸದ್ಯಕ್ಕಿದು ವಾಲಂಟ್ರಿ ಆಗಿದ್ರೂ ಕೂಡ ಸರ್ಕಾರ ಆದಷ್ಟು ಬೇಗ ದೇಶಾದ್ಯಂತ ಕಡ್ಡಾಯವಾಗಿ ಜಾರಿ ತರೋಕೆ ಪ್ಲಾನ್ ಮಾಡಿಕೊಂಡಿದೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಗ್ರಾಹಕರ ಹಕ್ಕುಗಳನ್ನು ರಕ್ಷಣೆ ಮಾಡೋಕೆ ಮತ್ತು ಮಾರುಕಟ್ಟೆಯಲ್ಲಿ ನಡೀತಾ ಇರೋ ಮೋಸವನ್ನ ತಡೆಯೋಕೆ ಈ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಯಾಕೆ ಇಷ್ಟು ಅರ್ಜೆಂಟ್? ಈ ದಿಢೀರ್ ನಿರ್ಧಾರ ಯಾಕೆ? ಮೇನ್ ಕಾರಣ ಇವತ್ತಿನ ಮಾರ್ಕೆಟ್ ಟ್ರೆಂಡ್. ಈಗಿನ ಟೈಮ್ನಲ್ಲಿ ಸಿಲ್ವರ್ ಅನ್ನೋದು ನ್ಯೂ ಗೋಲ್ಡ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸಿಲ್ವರ್ನ ಪ್ರೈಸ್ ಜಂಪ್ ಆಗಿದೆ. ಸೊ ಹಾಗಿರ್ಬೇಕಾದ್ರೆ ಜನ ಮುಗಿಬಿದ್ದು ತಗೊಳ್ತಿರ್ಬೇಕಾದ್ರೆ ಮೋಸ ಅದರಲ್ಲಿ ಏನಾರ ಜಾಸ್ತಿ ಆಗಿಬಿಟ್ರೆ 30-40-50% ಬೇರೆ ಲೋಹ ಕಾಪರ್ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಎಷ್ಟು ಲಾಸ್ ಜನಕ್ಕೆಲ್ವಾ? 2026 ಟೈಮ್ನಲ್ಲಿ ನಿಮಗೆ ಗೊತ್ತಿದ್ದು 4 ಲಕ್ಷ ರೂಪಾಯಿ ಎಲ್ಲ ಹೋಗಿತ್ತು ಕೆಜಿಗೆ. ವಾರ್ ಟೈಮ್ನಲ್ಲಿ ಕತೆ ಬೇರೆನೇ ಆಗಿದೆ ಬಿಡಿ. ಆದರೆ ಜನ ಈಗ ಚಿನ್ನದ ಹಿಂದೆನೇ ಓಡೋದು ಬಿಟ್ಟು ಬೆಳ್ಳಿ ಕಡೆನೂ ಸ್ವಲ್ಪ ನೋಡೋಕೆ ಶುರು ಮಾಡಿದ್ದಾರೆ ಅನ್ನೋದಂತೂ ಸ್ಪಷ್ಟ ಇದೆ. ಹಾಗಾಗಿ ಗ್ರಾಹಕರ ರಕ್ಷಣೆ, ಅವರಿಗೆ ಕ್ವಾಲಿಟಿ ಬೆಳ್ಳಿ ಸಿಗಬೇಕಾಗಿರೋದು ಕೂಡ ಮುಖ್ಯ ಅಲ್ವಾ? ಹಾಗಾಗಿ ಈ ಹೆಜ್ಜೆ. ಪ್ಯೂರ್ ಬೆಳ್ಳಿ ಹೆಸರಲ್ಲಿ ಮೋಸ, 60% ಮಾತ್ರ ಅಸಲಿ. ಸ್ನೇಹಿತರೆ, ಬೆಳ್ಳಿ ತುಂಬ ನ್ಯಾಚುರಲ್ ಆಗಿ ತುಂಬ ಸಾಫ್ಟ್ ಆಗಿರೋ ಲೋಹ. 100% ಪ್ಯೂರ್ ಬೆಳ್ಳಿಯಿಂದ ಒಡವೆ ಮಾಡೋಕ್ಕೆ ಆಗೋದೇ ಇಲ್ಲ. ಅದು ಈಸಿಯಾಗಿ ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ಆಭರಣಗಳಿಗೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರ ಸೇರಿಸ್ತಾರೆ. ಹೊಸ BIS ರೂಲ್ಸ್ ಪ್ರಕಾರ ಬೆಳ್ಳಿಯಲ್ಲಿ ಒಟ್ಟು 7 ಪ್ಯೂರಿಟಿ ಗ್ರೇಡ್ಸ್ ಇವೆ. 800, 835, 925, 958, 970, 990 ಮತ್ತು 999. ಇದರಲ್ಲಿ 925 ಅನ್ನೋದನ್ನು ಸ್ಟರ್ಲಿಂಗ್ ಸಿಲ್ವರ್ ಅಂತ ಕರೀತಾರೆ. ಇದು ಪ್ರಪಂಚದಾದ್ಯಂತ ಒಪ್ಕೊಂಡಿರೋ ಸ್ಟ್ಯಾಂಡರ್ಡ್. ಇದರಲ್ಲಿ ಯಾವುದೇ ಮೋಸ ಇಲ್ಲ. ಆದರೆ ನಮ್ಮಲ್ಲಿರೋ ಕೆಲ ಲಾಭಕೋರರು ಏನು ಮಾಡ್ತಾರೆ ಗೊತ್ತಾ? ನೀವು ಅಂಗಡಿಗೆ ಹೋದಾಗ ಪ್ಯೂರ್ ಬೆಳ್ಳಿಯ ರೇಟ್ ಕೊಟ್ಟು ನಿಮಗೆ ಒಡವೆ ಮಾರ್ತಾರೆ. ನೋಡಿ, ರೇಟ್ ಇಷ್ಟಿದೆ ರೀ ಬೆಳ್ಳಿದು ಅಂತ ಹೇಳ್ತಾರೆ. ಆದರೆ ಅದರ ಒಳಗಿರೋದು ಬರೀ 60% ಅಥವಾ 70% ಬೆಳ್ಳಿ ಮಾತ್ರ. ಉಳಿದ ಭಾಗಕ್ಕೆಲ್ಲ ಬೇರೆ ಬೇರೆ ಅಗ್ಗದ ಲೋಹ ಎಲ್ಲ ಮಿಕ್ಸ್ ಮಾಡಿ ಮೋಸ ಮಾಡಿರ್ತಾರೆ. ಬೆಳ್ಳಿಗೆ ಒಳ್ಳೆ ಹೊಳಪು ಬರಲಿ, ಸುಲಭವಾಗಿ ಕರಗಲಿ ಅಂತ ಕ್ಯಾಡ್ಮಿಯಂ, ಸೀಸಾ, ಲೆಡ್, ನಿಕೆಲ್, ಜಿಂಕ್ ಅಂತ ಲೋಹಗಳನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ. ಹಾಲ್ ಮಾರ್ಕ್ ಇಲ್ಲದ ಕಾರಣ ಈ 60% ಬೆಳ್ಳಿಯ ಸ್ಕ್ಯಾಮ್ ನಮಗೆ ಕಂಡುಹಿಡಿಯೋಕೆ ಆಗದೇ ಇಲ್ಲ ಸಾಮಾನ್ಯ ಜನಕ್ಕೆ. ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ETF ಥರ ಸೆಬಿ ರೆಗ್ಯುಲೇಟೆಡ್ ಪ್ರಾಡಕ್ಟ್ಸಲ್ಲಿ ಹೂಡಿಕೆ ಮಾಡಿದವ್ರಿಗೆ ಸ್ವಲ್ಪ ಅಟ್ಲೀಸ್ಟ್ ಈ ಪ್ಯೂರಿಟಿ ಪ್ರಾಬ್ಲಮ್ ಅಂತೂ ಇರಲಿಲ್ಲ, ಮಾರ್ಕೆಟ್ ರಿಸ್ಕ್ ಇದ್ರೂ ಕೂಡ. ಆದರೆ ಫಿಸಿಕಲ್ ಸಿಲ್ವರ್ ತೊಗೊಂಡವರಿಗೆ ಅದ್ರ ಪ್ಯೂರಿಟಿ ಬಗ್ಗೆ ಗ್ಯಾರಂಟಿನೇ ಇಲ್ಲ ಅಂದರೆ ಹೇಗೆ? ಎಲ್ಲ ಕಡೆ ಹಾಲ್ ಮಾರ್ಕ್ ಹಾಕ್ಕೊಡ್ತಿರ್ಲಿಲ್ಲ ಸಣ್ಣ ಪುಟ್ಟ ಅಂಗಡಿಗಳಲ್ಲೆಲ್ಲ. ಅದೆಲ್ಲ ಬದಲಾಗುತ್ತೆ ಮುಂದೆ. 6 ನಂಬರ್ 3 ಮಾರ್ಕ್, ಮೋಸಕ್ಕೆ ಬ್ರೇಕ್. ಇನ್ಮೇಲೆ ಪ್ರತಿ ಕಡೆ ಕಡ್ಡಾಯವಾಗಿ ಜಾರಿಯಾದಾಗ ಹಾಲ್ ಮಾರ್ಕ್ ನೀವು ಬೆಳ್ಳಿ ತಗೊಳ್ಳುವಾಗ ಆ ಒಡವೆ ಮೇಲೆ ಮುಖ್ಯವಾಗಿ 3 ಗುರುತುಗಳು ಇರಲೇಬೇಕು. ಒಂದು BIS ಲೋಗೋ, ಇದರ ಕೆಳಗಡೆ ಸಿಲ್ವರ್ ಅಂತ ಬರೆದಿರುತ್ತೆ. ಎರಡನೇದು ಪ್ಯೂರಿಟಿ ಗ್ರೇಡ್, ಅಂದರೆ ಅದರಲ್ಲಿ ಎಷ್ಟು ಬೆಳ್ಳಿ ಇದೆ ಅಂತ, ಉದಾಹರಣೆಗೆ 999 ಅಥವಾ 925 ಥರ.
ಮೂರನೇದು 6 ಅಂಕಿಯ ಸ್ಪೆಷಲ್ ನಂಬರ್, ಇದನ್ನ HUID ಕೋಡ್ ಅಂತ ಕರೆಯೋದು. ಇದು 6 ಡಿಜಿಟ್ನ ಆಲ್ಫಾ ನ್ಯೂಮೆರಿಕ್ ಕೋಡ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಪ್ರತಿಯೊಂದು ಬೆಳ್ಳಿ ಐಟಮ್ಗೂ ಒಂದು ಸಪರೇಟ್ ಆಧಾರ್ ಕಾರ್ಡ್ ಇದ್ದ ಹಾಗೆ ಇದು. ನೀವು ಸಿಂಪಲ್ ಆಗಿ ನಿಮ್ಮ ಫೋನ್ನಲ್ಲಿ BIS ಕೇರ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಂಗಡಿಯಲ್ಲೇ ಆ 6 ಅಂಕಿಯ ಕೋಡನ್ನು ಹಾಕಿ ಟೈಪ್ ಮಾಡಿದ್ರೆ ಸಾಕು. ತಗೊಳ್ಳೋಕ್ಕಿಂತ ಮುಂಚೆ ಆ ಒಡವೆಯ ಕಂಪ್ಲೀಟ್ ಜಾತಕ ಸಿಕ್ಬಿಡುತ್ತೆ. ಯಾರು ಮಾಡಿದ್ದು, ಎಲ್ಲ ಆಗಿದ್ದು, ಯಾವ ಲ್ಯಾಬ್ನಲ್ಲಿ ಟೆಸ್ಟ್ ಆಗಿದೆ, ಪ್ಯೂರಿಟಿ ಪಕ್ಕಾ ಇದೆಯಾ ಇಲ್ವಾ ಅನ್ನೋ ಜಾತಕ, ಸರ್ಟಿಫೈಡ್ ಹೌದಾ ಅಲ್ವಾ ಅನ್ನೋದು ನಿಮ್ಮ ಸ್ಕ್ರೀನಲ್ಲಿ ಅಲ್ಲೇ ಬಂದ್ಬಿಡುತ್ತೆ. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಚಿನ್ನದ ಎಕ್ಸಾಂಪಲ್ ನೋಡಿ. ಚಿನ್ನಕ್ಕೆ ಹಾಲ್ ಮಾರ್ಕ್ ಕಡ್ಡಾಯ ಮಾಡೋಕೆ ಮುಂಚೆ 2021 ಮಾರ್ಚ್ನಲ್ಲಿ ಭಾರತದಲ್ಲಿ ರಿಜಿಸ್ಟರ್ ಆಗಿದ್ದ ಜ್ಯುವೆಲ್ಲರ್ ಸಂಖ್ಯೆ ಎಷ್ಟು ಗೊತ್ತಾ? ಬರೀ 31,000 ಅಷ್ಟೇ ಜ್ಯುವೆಲ್ಲರ್ಸ್ ಇದ್ದಿದ್ದು ರಿಜಿಸ್ಟರ್ಡ್. ಹಾಲ್ ಮಾರ್ಕ್ ಚಿನ್ನ ಮಾತ್ರ ಮಾರಬೇಕು ಅಂತ ಕಡ್ಡಾಯ ಮಾಡಿದ್ಮೇಲೆ 2024 ಅಕ್ಟೋಬರ್ ಹೊತ್ತಿಗೆ ಈ ಸಂಖ್ಯೆ 1,94,000 ದಾಟಿದೆ. ಇಮ್ಯಾಜಿನ್ ಮಾಡಿ, ಎಲ್ಲಿ 30,000 ಆಸುಪಾಸು, ಎಲ್ಲಿ 1,94,000, 5-6 ಪಟ್ಟು ಮೇಲೆ ಜಾಸ್ತಿ ಆಯ್ತಲ್ಲ ಇದ್ದಕ್ಕಿದ್ದಂಗೆ. ಹೆಂಗೆ ರಿಜಿಸ್ಟ್ರಿ ಆಗಿರಲಿಲ್ಲ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಚಿನ್ನ ಮಾರ್ತಾ ಇದ್ರು. ಎಷ್ಟು ಮೋಸ ಆಗ್ತಿತ್ತು ಯಾರಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಬೆಳ್ಳಿಗೂ ಅಷ್ಟೇ ಸರ್ಕಾರ ಈಗ ಇದನ್ನ ಬಲವಾಗಿ ಜಾರಿ ತರಕ್ಕೆ ಹೊರಟ ಮೇಲೆ ಮೊದಲ 3 ತಿಂಗಳಲ್ಲಿ 17 ಲಕ್ಷಕ್ಕೂ ಅಧಿಕ ಬೆಳ್ಳಿ ಐಟಮ್ಸ್ಗೆ, 17 ಲ್ಯಾಕ್ ಪ್ಲಸ್ ಸಿಲ್ವರ್ ಐಟಮ್ಸ್ಗೆ ಈ HUID ಹಾಲ್ ಮಾರ್ಕ್ ಅನ್ನ ಹಾಕಲಾಗಿದೆ. ಇದರಿಂದ ನಮಗಾಗೋ ಅತಿ ದೊಡ್ಡ ಲಾಭ ಏನು ಗೊತ್ತಾ? ರೀಸೇಲ್ ಮಾಡಬೇಕಾದ್ರೆ ಪ್ಯೂರಿಟಿ ಕಮ್ಮಿ ಇದೆ ಅಂತ ಹೇಳಿ ನಿಮಗೆ ಲಾಸ್ ಆಗಲ್ಲ. ನೀವು ಹಳೆ ಬೆಳ್ಳಿಯನ್ನ ಎಕ್ಸ್ಚೇಂಜ್ ಮಾಡೋಕೆ ಹೋದಾಗ ಅಂಗಡಿಯವರು ಕಲ್ಲಿಗೆ ಉಜ್ಜಿ ನೋಡಿ ರೇಟ್ ಕಮ್ಮಿ ಮಾಡೋಕ್ಕಾಗಲ್ಲ. ಹಾಲ್ ಮಾರ್ಕ್ ಇದ್ರೆ ನಿಮಗೆ 100% ಅವತ್ತಿನ ಪ್ಯೂರ್ ರೇಟೇ ಸಿಗುತ್ತೆ. ಆದರೆ ಜಾರಿ ಮಾಡೋದಷ್ಟು ಸುಲಭ ಏನಿಲ್ಲ, ಚಾಲೆಂಜಸ್ ಇದೆ. ನಮ್ಮಲ್ಲಿ 784 ಜಿಲ್ಲೆಗಳಿದ್ದಾವೆ. ಆದರೆ ಬೆಳ್ಳಿಯನ್ನು ಟೆಸ್ಟ್ ಮಾಡಿ ಪ್ಯೂರಿಟಿ ಚೆಕ್ ಮಾಡಿ ಹಾಲ್ ಮಾರ್ಕ್ ಹಾಕೋ AHCಗಳು, ಹಾಲ್ ಮಾರ್ಕಿಂಗ್ ಸೆಂಟರ್ಗಳಿರೋದು ಬರೀ 87 ಜಿಲ್ಲೆಗಳಲ್ಲಿ ಮಾತ್ರ. ಅಂದರೆ ನಮ್ಮ ಕವರೇಜ್ ಬರೀ 11% ಮಾತ್ರ ಇದೆ. ಇಡೀ ದೇಶದಲ್ಲಿರೋದು ಕೇವಲ 230ರಷ್ಟು ಬೆಳ್ಳಿ ಟೆಸ್ಟಿಂಗ್ ಸೆಂಟರ್ಗಳು ಮಾತ್ರ. ಹೀಗಿರುವಾಗ ಸಡನ್ನಾಗಿ ಎಲ್ಲ ಕಡೆ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹಂತವಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಕೂಡ ಜಾಸ್ತಿಯಾಗಿ ಬೆಳ್ಳಿಯನ್ನು ತಗೊಳ್ಳೋರಿಗೆ ಮೋಸ ಹೋಗದಿರಂಗೆ ಆಗುತ್ತೆ ಅನ್ನೋದೊಂದು ಹೋಪ್ ಇದೆ. ಇದೇ ಕಾರಣಕ್ಕಾಗಿ ಸರ್ಕಾರ ಈ ಕಡ್ಡಾಯ ಹಾಲ್ ಮಾರ್ಕ್ ಸಿಲ್ವರ್ ಮೇಲೆ ಅನ್ನೋದನ್ನ ಹಂತವಾಗಿ ಜಾರಿಗೆ ತರೋಕೆ ಹೆಜ್ಜೆ ಇಡ್ತಾ ಇದೆ. ಈಗ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು, ಜಾಯಿನ್ ಆಗ್ಬೋದು, ಚಾನಲ್ಗೆ ಮೆಂಬರ್ ಆಗಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.